ಪ್ರೇಮ ವಿಫಲವಾದರೆ ಅದು ನಿನ್ನ ಬದುಕಿನ ಅಂತ್ಯ ಅಲ್ಲ, ಅದು ನಿನ್ನ ಜೀವನದ ಹೊಸ ಅಧ್ಯಾಯದ ಪ್ರಾರಂಭ. ಯಾರಾದರೂ ನಿನ್ನನ್ನು ಬಿಟ್ಟು ಹೋದರು ಅಂದ್ರೆ ಅವರ ಪಾತ್ರ ಮುಗಿದಿದೆ ಅಷ್ಟೇ, ಆದ್ರೆ ನಿನ್ನ ಕತೆ ಇನ್ನು ಬಾಕಿ ಇದೆ. ಹೌದು, ನೋವಾಗುತ್ತದೆ, ಹೃದಯ ಸುಡುತ್ತದೆ, ಕಣ್ಣೀರಾಗುತ್ತದೆ, ಆದ್ರೆ ಅದೇ ನೋವಿನಲ್ಲಿ ಬಲವನ್ನೆಬ್ಬಿಸಬಹುದು. ನೋಡು, ಲೋಕದಲ್ಲಿ ಅನೇಕರು ಪ್ರೇಮದಲ್ಲಿ ವಿಫಲರಾಗಿದ್ದಾರೆ, ಆದ್ರೆ ಅವರು ಬದುಕಿನಲ್ಲಿ ಗೆದ್ದಿದ್ದಾರೆ. ಚಾರ್ಲಿ ಚಾಂಪ್ಲಿನ್ ಅವರು ಬಡತನದಲ್ಲಿ ಹುಟ್ಟಿದವರು, ತಂದೆ ತಾಯಿ ಇಬ್ಬರು ನಟರು, ಆದ್ರೆ ಜೀವನ ಕಷ್ಟದಲ್ಲಿ ಮುಳುಗಿತ್ತು. ತಾಯಿಯ ಆರೋಗ್ಯ ಕೆಟ್ಟಾಗ ಚಿಕ್ಕ ವಯಸ್ಸಿನಲ್ಲೇ ಚಾಂಪ್ಲಿನ್ ಕೆಲಸ ಮಾಡಬೇಕಾಯಿತು. ಅವರ ತಮಾಷೆಯ ಮುಖದ ಹಿಂದೆ ಅಷ್ಟು ನೋವಿಟ್ಟಿಕೊಂಡಿದ್ದರು ಎಂಬುದು ಜಗತ್ತಿಗೆ ಗೊತ್ತಿರಲಿಲ್ಲ. ಪ್ರೇಮದಲ್ಲೂ ಅವರು ಯಶಸ್ವಿಯಾಗಲಿಲ್ಲ. ಅವರಿಗೆ ತುಂಬಾ ಪ್ರೇಮ ವಿಫಲತೆ ಎದುರಾಯಿತು. ಒಬ್ಬರು ಅವರನ್ನು ಬಿಟ್ಟು ಹೋದರು, ಮತ್ತೊಬ್ಬರು ಅವರನ್ನು ತಿರಸ್ಕರಿಸಿದರು, ಆದರೆ ಅವರು ಎಂದೂ ಬದುಕು ಬಿಟ್ಟಿಲ್ಲ. ಅವರು ತಮ್ಮ ನೋವನ್ನು ನಗುವಿನಲ್ಲೇ ಬದಲಿಸಿದರು, ತಮ್ಮ ದುಃಖವನ್ನು ಕಾಮಿಡಿಯಾಗಿ ಪರಿವರ್ತಿಸಿದರು. ಜಗತ್ತಿನೆಲ್ಲರನ್ನು ನಗಿಸಲು ಅವರು ಹುಟ್ಟಿದರು. ಅವರು ಹೇಳಿದ ಒಂದು ಮಾತು, ಐ ಲೈಕ್ ವಾಕಿಂಗ್ ಇನ್ ದ ರೈನ್ ಬಿಕಾಸ್ ನೋಬಡಿ ಕ್ಯಾನ್ ಸೀ ಮೈ ಟಿಯರ್ಸ್. ಅಂದ್ರೆ ನೋವಿದ್ದರೂ ಅದನ್ನು ಬಲವಾಗಿ ಮುಚ್ಚಿಕೋ, ಅದು ನಿನ್ನ ಒಳಬಲವನ್ನು ಕಟ್ಟುತ್ತದೆ. ಇಂದು ಚಾರ್ಲಿ ಚಾಂಪ್ಲಿನ್ ಹೆಸರು ಕೇಳಿದ್ರೆ ನಗು ಮೂಡುತ್ತದೆ, ಆದ್ರೆ ಅವರ ಹಿನ್ನೆಲೆ ಕಣ್ಣೀರಿಂದ ತುಂಬಿತ್ತು. ಅವರು ಸೋತವರಲ್ಲ, ಅವರು ಬದುಕನ್ನು ಗೆದ್ದವರು. ಹಾಗಾದ್ರೆ ನೀನ್ ಯಾಕೆ ದುಃಖ ಪಡ್ಬೇಕು? ಯಾರಾದ್ರೂ ನಿನ್ನ ಬಿಟ್ಟು ಹೋದ್ರೆ ಅವರು ನಿನ್ನ ಭವಿಷ್ಯದ ಭಾಗವಲ್ಲ. ನಿನ್ನ ಬದುಕು ಇನ್ನೂ ಮುಗಿದಿಲ್ಲ. ನಿನ್ನ ಕನಸು, ನಿನ್ನ ಹಾದಿ, ನಿನ್ನ ಗೆಲುವು ಎಲ್ಲವೂ ಮುಂದೆ ಇದೆ. ಪ್ರೇಮ ವಿಫಲವಾದರೆ ಜೀವನ ಮುಗಿದಂತಲ್ಲ, ಅದು ಜೀವನದ ತಿರುವು. ಆ ತಿರುವಿನಲ್ಲೇ ಹೊಸ ನೀನು ಹುಟ್ಟುತ್ತೀಯಾ. ಹೃದಯ ಮುರಿದರೂ ಕನಸು ಮುರಿಯಬೇಡ. ನಿನ್ನ ಕಥೆಯ ಮುಂದಿನ ಪುಟ ನಿನ್ನ ಗೆಲುವಿನ ಕಥೆಯಾಗಲಿ. ಲವ್ ಫೇಲ್ಯೂರ್ ಇಸ್ ನಾಟ್ ಎ ಪನಿಷ್ಮೆಂಟ್, ಇಟ್ಸ್ ಎ ಪ್ರಿಪರೇಷನ್. ಇಟ್ ಪ್ರಿಪೇರ್ಸ್ ಯು ಟು ಲವ್ yourself, to respect your journey, to build your dream.